Okay, good morning. Yes, hope screen ಮತ್ತೆ ವಾಯ್ಸ್ ಇರ್ತೀನಿ. ಸೊ ಭತ್ತದ ಬೆಳೆ ಅಂತ ಬಂದಾಗ ಆ, ಕರ್ನಾಟಕದ ಹಲವಾರು ಭಾಗಗಳಲ್ಲಿ ಈ ಒಂದು ಕ್ರಾಪ್ ಅನ್ನ ತುಂಬಾ ಲಾರ್ಜ್ ಏರಿಯಾದಲ್ಲೇ ಬೆಳೆಯುವಂಥದ್ದು. ಸಾಮಾನ್ಯವಾಗಿ ಮುಂಚೆ ಈ ತರೀಕೆರೆ ಭದ್ರಾವತಿ ಭಾಗದಲ್ಲೂ ಕೂಡ ಅತಿ ಹೆಚ್ಚಿತ್ತು, ಶಿವಮೊಗ್ಗ ಭಾಗದಲ್ಲಿ. ಬಟ್ ಈಗ ಸ್ವಲ್ಪ ಕಡಿಮೆ ಆಗಿದೆ ಅಡಿಕೆ ಬಂದಿರೋದ್ರಿಂದ. ಹಾಗೆ ಶಿವಮೊಗ್ಗದ ಕೆಲವೊಂದಿಷ್ಟು ಭಾಗಗಳಲ್ಲೂ ಕೂಡ ಇವತ್ತಿಗೂ ಕೂಡ ಭತ್ತವನ್ನ ಒಂದು ಲಾರ್ಜ್ ಅಮೌಂಟ್ ಅಲ್ಲಿ ಮಾಡೋರು ಕೂಡ ಇದ್ದಾರೆ. ಬಟ್ ಮುಂಚೆ ಕಂಪೇರ್ ಮಾಡಿದ್ರೆ ತುಂಬಾ ಕಮ್ಮಿ ಆಗಿದೆ. ಹಾಗೆ ದಾವಣಗೆರೆ, ಹರಿಹರ ಭಾಗ ಆಗಿರ್ಬೋದು, ಇನ್ನ ರಾಯಚೂರು ಭಾಗದಲ್ಲಿ ಆಗಿರ್ಬೋದು, ಬಳ್ಳಾರಿ ಕೆಲವೊಂದಾಗಿರ್ಬೋದು. ಹೀಗೆ ಅನೇಕ ಭಾಗಗಳಲ್ಲಿ ಮತ್ತೆ ಆಚೆನೂ ಕೂಡ ಬೆಳೀತಿದ್ರು. ಬಟ್ ಇತ್ತೀಚೆಗೆಲ್ಲ ತುಂಬಾ ಕಮ್ಮಿ ಆಗಿರುವಂತದ್ದು. ಹೀಗೆ ಕರ್ನಾಟಕದ ಹಲವಾರು ಭಾಗದಲ್ಲಿ ಹೆಚ್ಚುವಾಗಿ ಹೈಯೆಸ್ಟ್ ಈಗ ಚನ್ನಗಿರಿ ತಾಲೂಕು ಆಗಿರ್ಬೋದು. ಈ ತರದ ಕೆಲವೊಂದಿಷ್ಟು ಭಾಗದಲ್ಲಿ ಹೈಯೆಸ್ಟ್, ರಾಯಚೂರು ಅಂತ ತಗೊಂಡ್ರೆ ಸಿಂಧೂರು ಅಂತೆಲ್ಲ ಬರುತ್ತೆ. ಈ ತರದ ಒಂದು ತಾಲೂಕ್ ಏರಿಯಾದಲ್ಲಿ ಡಿಸ್ಟ್ರಿಕ್ಟ್ಗಳಲ್ಲಿ ತುಂಬಾ ಹೈಯೆಸ್ಟ್ ಲಾರ್ಜ್ ಅಮೌಂಟ್ ಅಲ್ಲಿ ಈ ಒಂದು ಭತ್ತದ ಬೆಳೆಯನ್ನ ಬೆಳೀತಾ ಇರುವಂತದ್ದು. ನಿಮಗೆಲ್ಲ ಗೊತ್ತಿರೋ ಹಾಗೆ ಭತ್ತದ ಬೆಳೆಗೆ ಸಾಕಷ್ಟು ನೀರಿನ ಅವಶ್ಯಕತೆ ಇರ್ತದೆ. ಹಾಗೆ ಗೊಬ್ಬರವನ್ನು ಕೂಡ ಇವತ್ತು ಯಥೇಚ್ಛವಾಗಿ ಕೊಡುವಂತ ಒಂದು ಅಭ್ಯಾಸ ಆಗಿದೆ. ಬಟ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಭತ್ತದ ಪ್ರೈಸ್ ಕೂಡ ಇವತ್ತು ಚೆನ್ನಾಗಿ ಆಗ್ತಾ ಇದೆ. ಓಕೆ, ಯಾಕೆ ಅಂತಂದ್ರೆ ನಿಮಗೆಲ್ಲ ಗೊತ್ತಿದೆ, ಅವಶ್ಯಕತೆ ಇದೆ ಒಂದು ಕಡೆ, ಭತ್ತ ಬೆಳೆಯೋರ ಸಂಖ್ಯೆನೂ ಕಡಿಮೆ ಆಗ್ತಿದೆ. ಇನ್ನು ಕೆಲವು ಕಡೆ ಏನಾಗಿದೆ, ಇಳುವರಿನೂ ಕೂಡ ಸ್ವಲ್ಪ ಕಡಿಮೆ ಆಗ್ತಿದೆ. ಈ ಎಲ್ಲಾ ಕಾರಣಗಳಿಂದ ಏನಾಗಿದೆ ಅಂತಂದ್ರೆ ಭತ್ತದ ಪ್ರೈಸ್ ಆಲ್ಮೋಸ್ಟ್ ನಿಮಗೆ ಗೊತ್ತಾ ಇದೆ, ಜಾಸ್ತಿನೇ ಇದೆ. ಅಂದ್ರೆ ಮುಂಚೆ ಏನಿತ್ತು ಅದಕ್ಕಿಂತ ತುಂಬಾ ಜಾಸ್ತಿ ಇದೆ. ರೈತರು ತುಂಬಾ ಖುಷಿಯಾಗಿ ಇವಾಗ ಭತ್ತ ಮಾಡ್ತಾ ಇದ್ದಾರೆ. ಬಟ್ ಏನು ಅಂತಂದ್ರೆ ಅವರು ಮಾಡ್ತಿರುವಂತಹ ರಾಸಾಯನಿಕ ವ್ಯವಸ್ಥೆ ಜೊತೆಗೆ ನಮ್ಮ ಮೋದಿಕೇರ್ ಕೃಷಿ ಉತ್ಪನ್ನಗಳನ್ನ ಬಳಸ್ಕೊಂಡ್ರೆ ತುಂಬಾ ಅದ್ಭುತವಾದಂತ ಇಳುವರಿಯನ್ನ ಅವರು ಪಡ್ಕೋಬಹುದು. ಪ್ರಾಕ್ಟಿಕಲಿ ನಾವು ಕೊಟ್ಟಿರೋ ಕಡೆನೆ ದಾವಣಗೆರೆ ಜಿಲ್ಲೆಯಲ್ಲಿ ಹಲವಾರು ಭಾಗದಲ್ಲಿ ಏನ್ ಕೊಟ್ಟಿದ್ದಾರೆ, ಹಾಗೆ ನಮ್ಮ ಮೋದಿಕೇರ್ನವರು ರಾಯಚೂರು ಭಾಗದಲ್ಲಿ, ಬಳ್ಳಾರಿ ಭಾಗದಲ್ಲಿ ಏನ್ ಕೊಟ್ಟಿದ್ದಾರೆ, ಎಕರೆಗೆ 50ರಿಂದ 60 ಚೀಲದ ತನಕನು, ಅಂದ್ರೆ 45 ಕ್ವಿಂಟಲ್ 50 ಕ್ವಿಂಟಲ್ ತನಕನೂ ಕೂಡ ಇಳುವರಿಯನ್ನ ಮತ್ತೆ ತುಂಬಾ ಅದ್ಭುತವಾದಂತ ಇಳುವರಿಯನ್ನ ತಗೊಂಡಿರೋರು ಇದ್ದಾರೆ. ಅವ್ರು ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ, ರಾಸಾಯನಿಕ ವ್ಯವಸ್ಥೆ, ಅದರ ಜೊತೆಗೇನೆ ನಮ್ದನ್ನು ಬಳಸ್ಕೊಂಡು ಹೋದ್ರೆ ಕೂಡ ತುಂಬಾ ಅಲ್ಟಿಮೇಟ್ ರಿಸಲ್ಟ್ಸ್ ಬರುತ್ತೆ. ಯಾದಗಿರಿ ಭಾಗ ಆಗಿರ್ಬೋದು, ರಾಯಚೂರು ಭಾಗ ಆಗಿರ್ಬೋದು, ಮತ್ತೆ ದಾವಣಗೆರೆ ಭಾಗ, ಇಲ್ಲೆಲ್ಲ ತುಂಬಾ ಬ್ಯೂಟಿಫುಲ್ ರಿಸಲ್ಟ್ಸ್ ಬಂದಿರುವಂತದ್ದು. ಹಾಗಾದ್ರೆ ಈ ಭಾಗಗಳೆಲ್ಲ ನಮ್ಮ ಪ್ರಾಡಕ್ಟ್ಗಳನ್ನ ಅವ್ರು ಹೇಗೆ ಕೊಡ್ತಿದ್ದಾರೆ, ಯಾವ ರೀತಿ ಕೊಡೋದ್ರಿಂದ ತುಂಬಾ ಬೆಸ್ಟ್ ರಿಸಲ್ಟ್ಸ್ ಬರುತ್ತೆ, ಅವೆಲ್ಲವನ್ನು ಕೂಡ ನಾವಿವತ್ತು ತಿಳ್ಕೊಳ್ಳೋಣ. ಓಕೆ, ಮೊದಲನೇದಾಗಿ ಮಣ್ಣಿನ ಪೋಷಣೆ. ಈಗ ನಿಮಗೆಲ್ಲ ಉಳುಮೆ ಮಾಡ್ತಾರೆ ಗೊತ್ತಾ, ಭತ್ತದ ಭೂಮಿ ಸಿದ್ಧತೆ ಮಾಡ್ಕೊಳ್ಳೋದು ಅಥವಾ ಭೂಮಿಯನ್ನ ಮೃದು ಮಾಡೋದು ಅಂತ ಹೇಳಿ ಉಳುಮೆ ಮಾಡ್ತಾರೆ. ಆ ಉಳುಮೆ ಮಾಡೋದಕ್ಕಿಂತ ಮುಂಚಿತವಾಗ್ಲೇ ಏನ್ ಮಾಡ್ಬೇಕು ಅಂತಂದ್ರೆ, 1 ಎಕರೆ ಭತ್ತದ ಗದ್ದೆಗೆ 160ರಿಂದ 200 ml ಆಕ್ಟಿವ್ 80ಯನ್ನ ಒಂದು 80ರಿಂದ 100 ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ಬಳಸಬೇಕಾಗತ್ತೆ. ಓಕೆ, ಉಳುಮೆ ಮಾಡೋದಕ್ಕಿಂತ ಮುಂಚೆ. ಇದ್ಯಾಕೆ ಅಂದ್ರೆ ಭೂಮಿ ಸಾಫ್ಟ್ ಆಗುತ್ತೆ, ಮಣ್ಣಿನಲ್ಲಿ ತೇವಾಂಶ ಹಿಡಿದಿಟ್ಕೊಳ್ಳುವಂತ ಶಕ್ತಿ ಜಾಸ್ತಿ ಆಗುತ್ತೆ. ನೀವು ಆಕ್ಟಿವ್ 80 ಕ್ಲಾಸಲ್ಲಿ ನೋಡಿದ್ರೆ ಆಕ್ಟಿವ್ 80ಇಂದ ಏನೇನು ಉಪಯೋಗ ಆಗುತ್ತೆ. ಮಣ್ಣು ಸಡಿಲ ಆಗ್ತದೆ, ಉಳುಮೆ ಮಾಡ್ಲಿಕ್ಕೂ ಈಸಿ ಆಗ್ತದೆ, ಮುಂದೆ ಗಿಡಗಳನ್ನ ನಾಟಿ ಮಾಡಿದ್ಮೇಲೆ ಬೇರ್ ಬಿಡ್ಲಿಕ್ಕೂ ಈಸಿ ಆಗುತ್ತೆ, ಪೋಷಕಾಂಶಗಳು ಕರಗ್ಲಿಕ್ಕೂ ಈಸಿ ಆಗುತ್ತೆ. ಈ ತರ ತುಂಬಾ ಲಾಭಗಳಿದೆ. ಹಾಗಾಗಿ ಉಳುಮೆ ಮಾಡೋದಕ್ಕಿಂತ ಮುಂಚೆ 1 ಎಕರೆ ಭತ್ತದ ಗದ್ದೆಗೆ 80ರಿಂದ 100 ಲೀಟರ್ ನೀರು ಹೆಚ್ಚು ಕಮ್ಮಿ ಆದ್ರೆ ತೊಂದರೆ ಇಲ್ಲ. ಆಕ್ಟಿವ್ 80ಯನ್ನ 160ರಿಂದ 200 ml ಅಷ್ಟು ಕೊಡುವಂಥದ್ದು ಒಳ್ಳೆಯದು. ಓಕೆ, ಇದು ಫಸ್ಟ್ ಸ್ಟೆಪ್ ಅಲ್ಲಿ ನಾವು ಮಾಡಬೇಕಾಗಿರುವಂಥದ್ದು. ನೆಕ್ಸ್ಟ್, ಬೀಜೋಪಚಾರ. ನಿಮಗೆಲ್ಲ ಗೊತ್ತಿದೆ, ಭತ್ತದ ಕಾಳುಗಳನ್ನ ತಂದ್ಮೇಲೆ ಆ ಭತ್ತದ ಕಾಳುಗಳನ್ನ ಅಥವಾ ಬೀಜಗಳನ್ನ ನಾವೇನ್ ಮಾಡ್ತೀವಿ, 1 ದಿನಗಳ ಕಾಲ ಒಂದು ಡ್ರಮ್ ಅಲ್ಲಿ ಅಥವಾ ಒಂದು ತೊಟ್ಟಿಯಲ್ಲಿ ನೆನಕಿ ಇಟ್ಬಿಟ್ಟು ಅದು ಮೊಳಕೆ ಬಂದ ನಂತರ ಒಂದು ಸಸಿ ಮಡಿ ಮಾಡುವಂಥದ್ದು ನಿಮಗೆಲ್ಲ ಗೊತ್ತಿರುವಂತ ವ್ಯವಸ್ಥೆ. ಆ ಬೀಜೋಪಚಾರ ನೀವೇನು ಒಂದು ಡ್ರಮ್ ಅಲ್ಲಿ ಒಂದು ತೊಟ್ಟಿಯಲ್ಲಿ ಕಳ್ಸಿಡ್ತಿರೋ, ಒಂದು ಅಂದಾಜು ಎಷ್ಟು ನೀರು ತಗೊಂಡಿರ್ತೀರೋ ಅದಕ್ಕೆ 1 ಲೀಟರ್ ನೀರಿಗೆ 2 ml ಲೆಕ್ಕದಲ್ಲಿ ಆಕ್ಟಿವ್ ಮಾರ್ಕ್ಸ್ ಹಾಕೋಬೇಕು. ಈಗ ನಿಮ್ದು ಒಂದು 500 ಲೀಟರ್ ತೊಟ್ಟಿ ಇದೆ ಅಂತ ಅನ್ಕೊಳ್ಳಿ.
ಅದರಲ್ಲಿ ಭತ್ತದ ಬೀಜಗಳನ್ನ ನೆನಕ್ಕೆ ಇಟ್ಟಿದ್ದೀರಾ ಅಂದರೆ 1 ಲೀಟರ್ ಆಕ್ಟಿವ್ ಮ್ಯಾಕ್ಸ್ ಹಾಕಬೇಕು. ಯಾಕೆ 1 ಲೀಟರ್ 2 ml ಅಂದರೆ 500 ಲೀಟರ್ ನೀರಿಗೆ 1 ಲೀಟರ್ ಆಯಿತು. ಇಲ್ಲ ಒಂದು ಡ್ರಮ್ ತಗೊಂಡಿದ್ದೀರಾ, 200 ಲೀಟರ್ದು ಒಂದು ಡ್ರಮ್ ಇದೆ, ಅದರಲ್ಲಿ ನೆನಕ್ಕೆ ಇಟ್ಟಿದ್ದೀರಾ ಅಂದರೆ 400 ml ಹಾಕ್ಬೋದು. ಇಲ್ಲ ಒಂದು 500 ml ಒಂದು ಬಾಟ್ಲನ್ನು ಬೇಕಾದರೂ ಹಾಕ್ಕೋಬೋದು, ತೊಂದರೆ ಇಲ್ಲ. ಸೊ ಈ ರೀತಿ ಬೀಜೋಪಚಾರಕ್ಕೆ ಬಳಸೋದ್ರಿಂದ ಜರ್ಮಿನೇಷನ್ ಅಂತ ನಾವೇನು ಹೇಳ್ತೀವಿ, ಮೊಳಕೆ ಹೊಡೆಯುವಿಕೆ ತುಂಬ ಅದ್ಭುತವಾಗಿ ಆರೋಗ್ಯವಾಗಿ ಬರ್ತದೆ, ಮತ್ತು ಪ್ರಾರಂಭದಿಂದನೇ ಒಂದು ಒಳ್ಳೆ ಆರೋಗ್ಯ ಕೊಟ್ಟಂಗೆ ಆಗುತ್ತೆ. ಈಗ ಒಂದು ಗರ್ಭಿಣಿ, ಒಂದು ಪ್ರೆಗ್ನೆಂಟ್ ವುಮೆನ್ ಇದ್ದಾರೆ ಅಂತಂದ್ರೆ ಅವರಿಗೆ ಆಹಾರವನ್ನ ಕೊಡುವಂಥದ್ದು ಎಷ್ಟು ಮುಖ್ಯ ಇರುತ್ತೆ, ಅವಾಗ ಮಾತ್ರ ಮಗು ಚೆನ್ನಾಗಿ ಬರೋದು. ಹಾಗೇನೆ ಸೀಡ್ಸ್ ಏನಿರುತ್ತೆ ಅದಕ್ಕೆ ನಾವು ಬೀಜೋಪಚಾರ ಮಾಡೋ ಹಂತದಲ್ಲಿ ಆಕ್ಟಿವ್ ಮ್ಯಾಕ್ಸ್ ಅನ್ನ ಕೊಡೋದ್ರಿಂದ ತುಂಬಾ ಒಳ್ಳೆ ಪೋಷಕಾಂಶಗಳು ಕೊಡುತ್ತೆ. ನಾವು ಮಗು ಹುಟ್ಟಿದ್ಮೇಲೆ ಮಗು ಕೊಡ್ತೀವಿ, ಅದು ಕೊಡೋದು ಬೇರೆ, ಬಟ್ ಫಸ್ಟ್ ತಾಯಿಗೆ ಕೊಡ್ಬೇಕಲ್ಲ, ಅವಾಗಲ್ವಾ ಮಗು ಚೆನ್ನಾಗಿ ಹುಟ್ಟುವಂಥದ್ದು. ಸೊ ಹಾಗಾಗಿ ಇಲ್ಲಿ ಬೀಜೋಪಚಾರ ನಾವೇನ್ ಮಾಡ್ತೀವಿ ಇದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಆಕ್ಟಿವ್ ಮ್ಯಾಕ್ಸ್ ಅನ್ನ ಕಂಪಲ್ಸರಿ ಯೂಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ಸಸಿ ಮಡಿಗಳು ಮಾಡ್ಕೊಂಡಿರ್ತೀರಲ್ಲ, ಸೊ ಆ ಸಸಿ ಮಡಿಯಲ್ಲಿ ಏನಾಗಿರುತ್ತೆ, ಇವತ್ತು ರೈತರು ತುಂಬಾ ಕಡೆ ಈ ವರ್ಷ ಅಂತೂ, ಮುಂಚೆನೂ ಇತ್ತು ಬಟ್ ಈ ವರ್ಷ ತುಂಬಾ ರೈತರು ಅನುಭವಿಸಿರೋದು ಏನು ಅಂತಂದ್ರೆ, ಸಸಿ ಮಡಿಯಿಂದ ಸಸಿಗಳನ್ನ ತೆಗಿಬೇಕಾದ್ರೆ ಬೇರ್ ಕಟ್ಟಾಗ್ತಿರೋವಂಥದ್ದು, ಬೇರ್ ಹರಿತಾ ಇರೋವಂಥದ್ದು ತುಂಬಾ ಅಂದ್ರೆ ತುಂಬಾ ಕಡೆ ಈ ಸಲ ಮುಂಚೆ ಕಂಪೇರ್ ಮಾಡಿದ್ರೆ. ಸೊ ಹಾಗಾಗಿ ಇದಕ್ಕೆಲ್ಲ ಕಾರಣ ಏನು, ಮಣ್ಣು ಹಾರ್ಡಿರೋವಂಥದ್ದು. ಸೊ ಹಾಗಾಗಿ ನೀವು ಭತ್ತದ ಸಸಿಯನ್ನ ಮಡಿ ಏನಿರುತ್ತೆ ಅದನ್ನ ಇನ್ನೇನು ಇವತ್ತು ಕೀಳ್ತೀರಾ, ಕಿತ್ಬಿಟ್ಟು ಇವತ್ತು ನಾಟಿಗೆ ಹೋಗುತ್ತೆ ಅದು ಅಂದ್ರೆ 1 ದಿವಸ ಮುಂಚೆನೋ ಅಥವಾ 1-2 ದಿವಸ ಮುಂಚೆನೋ, ಅಥವಾ ಮಧ್ಯದಲ್ಲಿ ಈಗ ನೀವು ಮಾಡಿದ್ದೀರಾ, ಸಸಿ ಸ್ವಲ್ಪ ಬಂದಿದೆ ಹಂತದಲ್ಲಿ ಒಂದ್ಸಲ, ಅಥವಾ ಕೀಳೋದಕ್ಕಿಂತ 1-2 ದಿವಸ ಮುಂಚೆ ಒಂದ್ಸಲ, 1-2 ಹಂತದಲ್ಲಿ ನೋಡಿಕೊಂಡು 1 ಲೀಟರ್ ನೀರಿಗೆ 1 ml ಆಕ್ಟಿವ್ 80 ಹಂಗೆ ಹಾಕ್ಕೊಂಡು ನೀವು ಸ್ಪ್ರೇ ಕೊಡೋದ್ರಿಂದ ನೀವು ಭತ್ತದ ಸಸಿಗಳನ್ನ ಅದೇನಿರುತ್ತೆ ಸಸಿ ಮಡಿಲಿ ಕೀಳ್ಬೇಕಾದ್ರೆ ಬೇರ್ ಹರಿಯುವಂಥದ್ದು, ಬೇರ್ ಕಟ್ಟಾಗುವಂಥದ್ದು ಆಗಲ್ಲ. ಇಲ್ಲಿ ಆಕ್ಟಿವ್ 80 ಅಥವಾ ಆಕ್ಟಿವಿಟಿ ಗೋಲ್ಡ್ ಯಾವ್ದಾದ್ರು ಬಳಸ್ಕೋಬಹುದು. ಸರಿ, ಇಲ್ಲಿ ಆಕ್ಟಿವ್ ಮ್ಯಾಕ್ಸ್ ಆಕ್ಟಿವ್ ಝೈಮ್ ಬೇಡವಾ ಅಥವಾ ಬರೀ ಆಕ್ಟಿವ್ ಮ್ಯಾಕ್ಸ್ ಬೇಡವಾ ಅಂದ್ರೆ ಅವಶ್ಯಕತೆ ಇಲ್ಲ. ಇನ್ ಕೇಸ್ ಏನಾದ್ರು ಸಸಿ ಮಡಿಲಿ ಇದ್ದಾಗ್ಲೇನೆ ಗರಿಗಳು ಸ್ವಲ್ಪ ಹಳದಿ ಆಯ್ತು, ಸ್ವಲ್ಪ ಕೆಂಪಾಗಿದೆ, ಸೊ ಆ ತರ ಇದ್ದಾಗ ಆಕ್ಟಿವ್ 80 ಜೊತೆ ಆಕ್ಟಿವ್ ಮ್ಯಾಕ್ಸ್ ಕೂಡ 1 ಲೀಟರ್ ನೀರಿಗೆ 1 ml ತರ ಕೊಟ್ಟು ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿಸಿ. ಇಲ್ಲ ಬರೀ ನಮಗೆ ಮಣ್ಣು ಸಾಫ್ಟ್ ಆಗಬೇಕು, ಮತ್ತೆ ಗಿಡಗಳು ಸ್ವಲ್ಪ ಹಸಿರಾಗಿರ್ಬೇಕು, ತೇವಾಂಶ ಇರಬೇಕು, ಮತ್ತೆ ಬೇರ್ ಕಟ್ಟಾಗ್ದಂಗೆ ಬರಬೇಕು ಅಂದ್ರೆ ಈ ಹಂತದಲ್ಲಿ ಆಕ್ಟಿವ್ 80 ಬಳಸ್ಕೊಂಡ್ರೆ ಸಾಕಾಗತ್ತೆ. 1 ಲೀಟರ್ ನೀರಿಗೆ 1 ml ಲೆಕ್ಕದಂಗೆ ಸ್ಪ್ರೇ ಮಾಡಬೇಕು. ನೆಕ್ಸ್ಟ್, ಓಕೆ, ಇನ್ ಕೇಸ್ ಇಲ್ಲಿ ಮತ್ತೊಂದು ಕ್ವಶನ್ ಬರ್ಬೋದು, ಸರ್ ಸ್ವಲ್ಪ ಸಸಿ ಜಾಸ್ತಿ ಆಗ್ಬಿಟ್ಟಿದೆ, ಈಗ ಸ್ಪ್ರೇ ಮಾಡೋಕ್ಕಾಗಲ್ಲ, ಬೇರಿಗೆ ಹೋಗ್ತಿಲ್ಲ ಅಂತಂದ್ರೆ, ಸೊ ನೀವು ಮರಳಿನ ಜೊತೆನೋ ಅಥವಾ ಯಾವ್ದಾದ್ರು ಒಂದು ಸ್ವಲ್ಪ ಯೂರಿಯಾ ಗೊಬ್ಬರ ತಗೊಂಡು ಅದ್ರ ಜೊತೆ ಕಲಿಸ್ಬಿಟ್ಟು ಸೊ ಈ ತರ ಬೇಕಾದ್ರೂ ಮಾಡ್ಕೋಬಹುದು. ಓಕೆ, ಆಪ್ಷನಲ್, ಬಟ್ ಆಕ್ಟಿವಿಟಿ ಮಣ್ಣಿಗೆ ಬೇರಿಗೆ ತಲುಪಿಸ್ಬೇಕಾಗಿದೆ ಅಷ್ಟೆ. ಅದು ನೀವು ಸ್ಪ್ರೇನಾದ್ರೂ ಮಾಡ್ಬೋದು, ಅಥವಾ ಸ್ವಲ್ಪ ಯೂರಿಯಾ ಗೊಬ್ಬರ ಯಾವ್ದಾದ್ರು ತಗೊಂಡು ಜೊತೆಗೆ ಸ್ವಲ್ಪ ಕಲ್ಸಿ ಹಾಕ್ಬೋದು, ಅಥವಾ ಮರಳಿನ ಜೊತೆ ಬೇಕಾದ್ರೆ ಸ್ವಲ್ಪ ಕಲ್ಸಿ ಹಾಕ್ಬೋದು, ಹೇಗ್ ಬೇಕಾದ್ರೂ ಮಾಡ್ಕೋಬಹುದು, ಬಟ್ ರೀಚ್ ಆಗುವಂಥದ್ದು ಇಂಪಾರ್ಟೆಂಟ್ ಅಷ್ಟೆ. ಓಕೆ, ನೆಕ್ಸ್ಟ್ ಈಗ ಗೊಬ್ಬರಕ್ಕೆ ಬಂತಂದ್ರೆ, ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಭತ್ತದ ಬೆಳೆಗೆ ಸಾಮಾನ್ಯವಾಗಿ 1ನೇ ಗೊಬ್ಬರ, 2ನೇ ಗೊಬ್ಬರ, 3ನೇ ಗೊಬ್ಬರ ಅಂತ ರಾಸಾಯನಿಕ ಗೊಬ್ಬರಗಳನ್ನ ಅವ್ರು ಕೊಡ್ತಾ ಹೋಗ್ತಾರೆ. ಓಕೆ, ಸೊ ಇಲ್ಲಿ ನೀವು ಅವ್ರು ಯಾವಾಗ ಕೊಡಬೇಕು ಅದ್ರ ಬಗ್ಗೆ ಏನು ಯೋಚನೆ ಮಾಡಕ್ ಹೋಗ್ಬಿಡಿ. ಆಲ್ಮೋಸ್ಟ್ ಯಾರೆಲ್ಲ ಭತ್ತ ಬೆಳೀತಾ ಇದ್ದಾರೆ ಅವರೆಲ್ರಿಗೂ ಗೊತ್ತಿದೆ ಯಾವ ಯಾವ ಹಂತದಲ್ಲಿ 1ನೇ ಗೊಬ್ಬರ, 2ನೇ ಗೊಬ್ಬರ, 3ನೇ ಗೊಬ್ಬರ ಯಾವಾಗ ಕೊಡಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ. ಅದ್ರ ಬಗ್ಗೆ ನೀವು ಜಾಸ್ತಿ ಯೋಚನೆ ಮಾಡಕ್ ಹೋಗ್ಬಿಡಿ. ಮತ್ತೆ ಯಾವ ಗೊಬ್ಬರ ಕೊಡಬೇಕು ಅದ್ರ ಬಗ್ಗೆನೂ ಯೋಚನೆ ಮಾಡಕ್ ಹೋಗ್ಬಿಡಿ, ಅದು ಅವರಿಗೆ ಗೊತ್ತಿರುತ್ತೆ ಯಾವ್ದು ಕೊಡಬೇಕು ಅಂತ. ನೀವಿಲ್ಲಿ ಜಸ್ಟ್ ಫೋಕಸ್ ಮಾಡ್ಬೇಕಾಗಿರೋದು ಏನು ಅಂದ್ರೆ, ಓಕೆ ಅವ್ರಿಗೆ 1ನೇ ಗೊಬ್ಬರ ಕೊಡ್ತಿದ್ದಾರೆ, 1 ಎಕರೆಗೆ ಎಷ್ಟು ಕೊಡ್ತಾರೆ, 1 ಕ್ವಿಂಟಲ್ ಕೊಡ್ತಾರೆ. ಓಕೆ, 1 ಕ್ವಿಂಟಲ್ ಗೊಬ್ಬರ ಏನು 1 ಎಕರೆಗೆ ಕೊಡ್ತಾರೆ, ಅದ್ರ ಜೊತೆಗೆ ಅದನ್ನ ಫಸ್ಟ್ ಆ ಗೊಬ್ಬರ ಕೊಡಕ್ ಮುಂಚೆ ಒಂದು ಟಾರ್ಪಲ್ ಅಲ್ಲಿ ಆ ಗೊಬ್ಬರವನ್ನ ಹಾಕೊಂಡು ಒಂದು ಅರ್ಧ ಲೀಟರಿಂದ 1 ಲೀಟರ್ ನೀರು ತಗೋಬೇಕು. ಅದಕ್ಕೆ 200 ml ಆಕ್ಟಿವ್ 80, 200 ml ಆಕ್ಟಿವ್ ಮ್ಯಾಕ್ಸ್, 200 ml ಆಕ್ಟಿವ್ ಝೈಮ್. ಸೊ ಇದನ್ನ ನೀಟಾಗಿ ಕಲಸ್ಬಿಟ್ಟು ಆ ಗೊಬ್ಬರವನ್ನ ಚೆಲ್ಲುವಂಥದ್ದು. ವೆರಿ ಈಸಿ. ಓಕೆ, ಗೊತ್ತಾಯ್ತಲ್ವಾ? 1 ಎಕರೆಗೆ ಕೊಡುವಂಥ 1 ಕ್ವಿಂಟಲ್ ಗೊಬ್ಬರಕ್ಕೆ ಒಂದು ಅರ್ಧ ಲೀಟರಿಂದ 1 ಲೀಟರ್ ನೀರು ತಗೋಬೇಕು. ಅದಕ್ಕೆ ಫಸ್ಟ್ ಆ ನೀರಿಗೆ ಏನು ಮಾಡ್ಕೋಬೇಕು, ಒಂದು 200 ml ಆಕ್ಟಿವ್ 80, 200 ml ಆಕ್ಟಿವ್ ಮ್ಯಾಕ್ಸ್,
200 ml ಆಕ್ಟಿವ್ ಝೈಮ್ನ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಗೊಬ್ಬರದ ಮೇಲೆ ಚಿಮುಕ್ಸ್ಕೋಬೇಕು. ಸಂಪೂರ್ಣವಾಗಿ ಅದನ್ನು ಕಲಿಸ್ಬಿಟ್ಟು ನಂತರ ಭೂಮಿಗೆ ಹಾಕುವಂಥದ್ದು, ಗದ್ದೆಗೆ ಹಾಕುವಂಥದ್ದು. ಓಕೆ, ಇದು ಮೊದಲನೇ ಗೊಬ್ಬರದ ಜೊತೆ ಕೊಡಬೇಕಾಗಿರೋಂಥ ಡೋಸೇಜ್. ಸರ್ ಯಾವಾಗ ಕೊಡ್ತಾರೆ, ಯಾವ್ದು ಕೊಡ್ತಾರೆ, ಅದೆಲ್ಲದು ರೈತರಿಗೆ ಗೊತ್ತಿರುತ್ತೆ. ನಿಮ್ಮ ಕೆಲಸ ಏನು, ಫೀಲ್ಡ್ ವರ್ಕಿಗೆ ಹೋಗಿದ್ದೀರಾ, ಅವ್ರಿಗೆ ಕೇಳಬೇಕಾಗಿರೋದು ಸರ್ ಮೊದಲನೇ ಗೊಬ್ಬರ ಕೊಟ್ರಾ, ಹಾಂ ಇನ್ನು ಕೊಟ್ಟಿಲ್ವಾ, ಸರಿ ಈ ಥರ ಇದ್ರ ಜೊತೆ ಮಿಕ್ಸ್ ಮಾಡಿಕೊಡಿ, ಈ ರೀತಿ ಉಪಯೋಗ ಆಗತ್ತೆ. ಕ್ಲಿಯರ್? ನೆಕ್ಸ್ಟ್ ಎರಡನೇ ಗೊಬ್ಬರದ ಜೊತೆಗೆ. ಓಕೆ, ಸೊ ಎರಡನೇ ಗೊಬ್ಬರನು ಕೂಡ ಇವರು ಪ್ರತಿ ಸಲ ಕೊಡಬೇಕಾದ್ರೆ 1 ಎಕರೆಗೆ 1 ಕ್ವಿಂಟಲ್ ಲೆಕ್ಕದಲ್ಲೇ ಕೊಡುವಂಥದ್ದು. ಎರಡನೇ ಸಲ ಗೊಬ್ಬರ ಕೊಡಬೇಕಾದ್ರೂ ಕೂಡ ಸೇಮ್ ಡೋಸೇಜ್, ವ್ಯತ್ಯಾಸ ಏನಿಲ್ಲ. ಅರ್ಧ ಲೀಟ್ರಿಂದ 1 ಲೀಟರ್ ನೀರು ತಗೋಬೇಕು. 200 ml ಆಕ್ಟಿವ್ 80, 200 ml ಆಕ್ಟಿವ್ ಮ್ಯಾಕ್ಸ್, 200 ml ಆಕ್ಟಿವ್ ಝೈಮ್. ಇದನ್ನ ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ ಗದ್ದೆಗೆ ಹಾಕುವಂಥದ್ದು. ಓಕೆ, ನೆಕ್ಸ್ಟ್ ಮೂರನೇ ಗೊಬ್ಬರದ ಜೊತೆ. ಓಕೆ, ಸೊ ಮೂರನೇ ಸಲ ಗೊಬ್ಬರ ಕೊಡ್ತಾರಲ್ವಾ, ಸೊ ನಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಏನಾಗಿದೆ ಅಂತಂದ್ರೆ ಸಾಕಷ್ಟು ಜನ ಈ ರೀತಿ ಮಾಡಿರೋದ್ರಿಂದ ನಾವೆಲ್ಲೆಲ್ಲೆಲ್ಲಿ ಕೊಟ್ಟಿದ್ದೀವೋ ಎಷ್ಟೋ ಸಲ ರೈತರು ಮೂರನೇ ಗೊಬ್ಬರ ಹಾಕೋ ಅವಶ್ಯಕತೆನೇ ಬಂದಿಲ್ಲ. ಆಕ್ಚುಲಿ ಕೆಲವು ಕಡೆ 4ನೇ ಸಲಿನೂ ಗೊಬ್ಬರ ಹಾಕ್ತಾರೆ. ಅಂದ್ರೆ ಎಕರೆಗೆ 4 ಕ್ವಿಂಟಲ್ ಹಾಕ್ತಾರೆ. ಮೊದಲನೇ ಗೊಬ್ಬರ, ಎರಡನೇ ಗೊಬ್ಬರ, ಮೂರನೇ ಗೊಬ್ಬರ, 4ನೇ ಗೊಬ್ಬರ ಅಂತ ಟೋಟಲ್ 4 ಕ್ವಿಂಟಲ್ ಹಾಕೋರಿದ್ದಾರೆ. ಆದ್ರೆ ನಾವು ಹೇಳ್ದಂಗೆ ಮಾಡಿರೋಂಥ ರೈತರು ಏನಿದ್ದಾರೆ, ಎರಡನೇ ಗೊಬ್ಬರ ಹಾಕಿದ್ಮೇಲೆ ಮೂರನೇ ಗೊಬ್ಬರ ಹಾಕೋ ಪರಿಸ್ಥಿತಿನೇ ಬಂದಿಲ್ಲ. ಅಂದ್ರೆ ಅಷ್ಟು ಚೆನ್ನಾಗಳೆ ಬೆಳವಣಿಗೆ ಬಂದಿರುವಂಥದ್ದು, ಅಷ್ಟು ಚೆನ್ನಾಗಿ ಇಳುವರಿ ಬಂದಿರುವಂಥದ್ದು. ಬಟ್ ಆದ್ರೂ ಮೂರನೇ ಗೊಬ್ಬರ ಕೊಡೋ ಅಂತ ಸ್ಟೇಜ್ ಇತ್ತು, ಮೂರನೇ ಗೊಬ್ಬರ ಕೊಡ್ಲೇಬೇಕು ಅಂತ ಬಂದಾಗ ಸೇಮ್ 1 ಎಕರೆಗೆ 1 ಕ್ವಿಂಟಲ್ ಗೊಬ್ಬರ ಅವ್ರು ಹಾಕೊಂತಾರೆ. ಆ ಗೊಬ್ಬರದ ಜೊತೆಗೆ 1 ಲೀಟರ್ ನೀರು ತಗೋಬೇಕು. 200 ml ಆಕ್ಟಿವ್ 80, 200 ml ಆಕ್ಟಿವ್ ಮ್ಯಾಕ್ಸ್, 400 ml ಆಕ್ಟಿವ್ ಝೈಮ್. ಓಕೆ, ಸೊ ಇದನ್ನ ಮಿಕ್ಸ್ ಮಾಡಿಕೊಂಡು ಏನಾಗಬೇಕಾಗತ್ತೆ, ಭೂಮಿಗೆ ಹಾಕಬೇಕಾಗತ್ತೆ. ಓಕೆ, ಇಲ್ಲಿ ನಿಮಗೆ ಅನ್ನಿಸ್ಬೋದು ಸರ್ ಯಾಕೆ ಆಕ್ಟಿವ್ ಝೈಮು ಸ್ವಲ್ಪ ಜಾಸ್ತಿ ಅಂತ ಹೇಳಿ. ಯಾಕೆ ಅಂತಂದ್ರೆ ಈ ಹಂತದಲ್ಲಿ ಆಲ್ರೆಡಿ ತೆನೆ ಬಂದಿರುತ್ತೆ. ಸೊ ಆ ಟೈಮಲ್ಲಿ ಭತ್ತದ ಕಾಳುಗಳು ಗಟ್ಟಿ ಆಗಬೇಕು ಮತ್ತೆ ತೂಕ ಚೆನ್ನಾಗಿ ಬರಬೇಕು. ಹಾಗಾಗಿ ಆಕ್ಟಿವ್ ಝೈಮ್ನ ನಾವು ಸ್ವಲ್ಪ ಇಲ್ಲಿ ಜಾಸ್ತಿ ಕೊಡಬೇಕಾಗತ್ತೆ. ಓಕೆ, ಸೊ ಆಕ್ಟಿವ್ ಮ್ಯಾಕ್ಸ್ ಕೊಡೋದ್ರಿಂದ ಒಳ್ಳೆ ಶೈನಿಂಗ್ ಬರುವಂಥದ್ದಾಗಿರ್ಬೋದು, ಭತ್ತದ ಕಾಳು ಕೆಳಗೆ ಬೀಳ್ದಂಗೆ ಮೇಂಟೈನ್ ಮಾಡೋದು, ಗಿಡಗಳಿಗೆ ಶಕ್ತಿ ಕೊಡುವಂಥದ್ದು, ಇದೆಲ್ಲದು ಆ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ಈ ಒಂದು ಡೋಸೇಜ್. ಈಗ ನಿಮಗೆ ಮತ್ತೆ ಪ್ರಶ್ನೆ ಬರ್ಬೋದು, ಸರ್ 4ನೇ ಗೊಬ್ಬರ ಕೊಡ್ತೀವಿ ಅಂತಾರೆ, ಅವಾಗ ಏನ್ ಮಾಡಬೇಕು? ಸೇಮ್ ಈ 3ನೇ ಗೊಬ್ಬರದ ಜೊತೆ ನಾನು ಏನ್ ಹೇಳಿದಿನೋ ಇದೇ ತರ 4ನೇ ಗೊಬ್ಬರದ ಜೊತೆನೂ ಕೊಡಬೇಕು. ಇನ್ ಕೇಸ್ ಕೊಡೋಂಗಿದ್ರೆ, ಆ ಕೇಸ್ ಇತ್ತು ಅಂದ್ರೆ. ಇನ್ನೂ ಒಂದು ಕೇಸ್ ಬರುತ್ತೆ, ಸರ್ 2ನೇ ಗೊಬ್ಬರಕ್ಕೆ ಸಾಕು ಅಂತ ಅಂದಿದ್ದಾರೆ. ಹಾ, ದಟ್ಸ್ ಓಕೆ, ಫೈನ್. ಇಲ್ಲ ಅವ್ರು ಎರಡೇ ಸಲ ಗೊಬ್ಬರ ಹಾಕದಂತೆ ಅಂದ್ರೆ ಡೋಸೇಜ್ ಏನ್ ಮಾಡ್ಬೇಕು, ನೀವು 2ನೇ ಗೊಬ್ಬರಕ್ಕೇನೆ 2ನೇ ಸಲ ಗೊಬ್ಬರ ಕೊಡ್ತಾರಲ್ಲ, ಅವಾಗಲೇ ಈಗ 3ನೇ ಸಲ ಗೊಬ್ಬರನೇ ಕೊಡಲ್ಲ ಅವರು ಅಂತ ಹೇಳಿದ್ರು ಅಂತ ಅನ್ಕೊಳ್ಳಿ. ಅವಾಗ ನೀವೇನ್ ಮಾಡ್ಬೇಕು, 3ನೇ ಸಲ ಗೊಬ್ಬರ ಕೊಡ್ಬೇಕಾದ್ರೆ, 2ನೇ ಸಲ ಗೊಬ್ಬರ ಕೊಡ್ಬೇಕಾದ್ರೆ 1 ಕ್ವಿಂಟಲ್ ಗೊಬ್ಬರಕ್ಕೆ 200 ml ಆಕ್ಟಿವಿಟಿ, ಒಂದು 500 ml ಮ್ಯಾಕ್ಸ್ ಮತ್ತೆ 500 ml ಝೈಮ್ನ ಕೊಟ್ಬಿಡ್ಬೇಕು. ಓಕೆ, ಅವ್ರ 3ನೇ ಡೋಸೇಜ್ ಇದನ್ನ ಹಾಕಲ್ಲ ಅಂದ್ರೆ ದಟ್ಸ್ ಓಕೆ. ಓಕೆ, ಇನ್ ಕೆಲವ್ರು ಏನ್ ಮಾಡ್ತಾರೆ, ಸೊ ಈ ತರ ಪ್ರೋಸೆಸ್ ಆದ್ಮೇಲೆ ಇನ್ನು 3ನೇ ಗೊಬ್ಬರ ಹಾಕದೇ ಇಲ್ಲ ಅಂತಾರೆ. ದಟ್ಸ್ ಓಕೆ, ತೊಂದರೆ ಇಲ್ಲ. ಅಲ್ಲಿಗೆ ಆಲ್ಮೋಸ್ಟ್ 2ನೇ ಸಲಿಗೆನೆ ಅವರಿಗೆ ಬೆಸ್ಟ್ ಆಫ್ ದಿ ಬೆಸ್ಟ್ ರಿಸಲ್ಟ್ಸ್ ಬಂದ್ಬಿಟ್ಟಿರುತ್ತೆ. ಓಕೆ, ಸೊ ಈ ತರ ಇದು ಸಿಚುಯೇಷನ್ ಮೇಲೆ ಡಿಪೆಂಡೆಂಟ್ ಆಗುತ್ತೆ. ಅಂಡ್ ಅವ್ರ ಬೆಳೆ ಮೇಲೆ ಅವ್ರು ಹೆಂಗ್ ಮೇಂಟೈನ್ ಮಾಡಿದ್ದಾರೆ, ನಾವು ಹೇಳಿದ್ದನ್ನು ಫಸ್ಟ್ ಇಂದನೂ ಫಾಲೋ ಮಾಡಿದಾರಾ, ಅಥವಾ ಯಾವ ಹಂತದಿಂದ ಮಾಡಿದ್ದಾರೆ. ಯಾವ ಹಂತದಿಂದ ಮಾಡಿದ್ರು ಓಕೆ, ರಿಸಲ್ಟ್ಸ್ ಅಂತೂ ಬೆಸ್ಟ್ ಆಫ್ ದಿ ಬೆಸ್ಟ್ ಬರೋದ್ರಲ್ಲಿ ಡೌಟೇ ಇಲ್ಲ. ಓಕೆ, ನೆಕ್ಸ್ಟ್ ಇನ್ ಕೇಸ್ ಈಗ ಸ್ಪ್ರೇ ಮಾಡಬೇಕಾಗುತ್ತೆ. ಕೆಲವು ಕಡೆ ರೈತರು ಏನ್ ಹೇಳ್ತಾರೆ, ನೀವು ಭತ್ತದ ಗದ್ದೆಗೆ ಹೋದಾಗ ಸರ್ ನಾವು ಸ್ಪ್ರೇ ಮಾಡೋ ಅಭ್ಯಾಸನೇ ಇಲ್ಲ ಅಂತಾರೆ. ಆಯ್ತು, ಅವ್ರು ಸ್ಪ್ರೇ ಮಾಡಲ್ಲ ಅಂದ್ರೆ ಬಿಟ್ಬಿಡಿ, ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಇಲ್ಲ ನಾವು ಮಾಡ್ತೀವಿ, ನಾವು ಮಾಡೋ ಅಭ್ಯಾಸ ಇದೆ, ನಾವು ಮಾಡ್ತೀವಿ ಅಂತ ಇರೋ ರೈತರಿದ್ರೆ ಯಾವ್ಯಾವಾಗ ಸ್ಪ್ರೇ ಮಾಡಬೇಕು ಅಂತಂದ್ರೆ 2 ಹಂತದಲ್ಲಿ ಸ್ಪ್ರೇ ಮಾಡಬೇಕಾಗತ್ತೆ. ಸ್ಪ್ರೇ ಕೊಡೋದಾದ್ರೆ ಓಕೆ, ಮಾಡಿದ್ರೆ ಒಳ್ಳೇದೆ. ಓಕೆ, ಈ ಟೈಮಲ್ಲಿ ಅವ್ರು ಬೇಕಾದ್ರೆ ಇನ್ ಕೇಸ್ ಏನಾದ್ರು ಕೆಲವೊಂದು ಕೀಟನಾಶಕದ ಜೊತೆ ಕೊಟ್ಬಿಡ್ತೀವಿ ಸರ್ ಅಂತ ಅಂದ್ರೂ ಕೂಡ ತೊಂದರೆ ಇಲ್ಲ, ಕೊಡಿಸ್ಬಿಡಿ. ಓಕೆನಾ, ಯಾಕಂದ್ರೆ ಭತ್ತದ ಗದ್ದೆಯಲ್ಲಿ ಒಂದ್ಸಲ ಮಾಡೋದೇ ತುಂಬಾ ಕಷ್ಟವಾಗಿರ್ತದೆ. ಸೊ ಹಾಗಾಗಿ ಅವ್ರು ಕೇಳ್ತಾರೆ, ಸರ್ ಕೀಟನಾಶಕದ ಜೊತೆ ಕೊಡ್ಬೋದಾ ಅಂತ ಹೇಳಿದಾಗ ಹ್ಞೂ ಸರ್ ಕೊಡಿ ಅಂತ ಹೇಳಿ ಆರಾಮಾಗಿ ಕೊಟ್ಬಿಡಿ. ಓಕೆನಾ, ಸೊ ಮೊದಲನೇ ಸಿಂಪಡಣೆ ಯಾವಾಗ ಕೊಡಬೇಕು ಅಂದ್ರೆ ನಾಟಿ ಮಾಡಿದ 15 ದಿನಗಳ ನಂತರ 1 ಲೀಟರ್ ನೀರಿಗೆ ಆಕ್ಟಿವಿಟಿ ಗೋಲ್ಡ್ 0.6 ml, ಆಕ್ಟಿವ್ ಮ್ಯಾಕ್ಸ್ 1 ml, ಆಕ್ಟಿವ್ ಝೈಮ್ 1 ml. ಸೊ ಈ ಡೋಸೇಜ್ ಅಲ್ಲಿ ಕೊಡಬೇಕಾಗುತ್ತೆ. ಓಕೆ,
ಸೊ ನೆಕ್ಸ್ಟ್ ಎರಡನೇ ಸ್ಪ್ರೇ ಯಾವಾಗ ಕೊಡ್ಬೇಕಂದ್ರೆ ನಾಟಿ ಮಾಡಿದ 45 ದಿನಗಳ ನಂತರ ಅಥವಾ ಮೊದಲನೇ ಸ್ಪ್ರೇ ಆಗಿ 1 ತಿಂಗಳ ನಂತರ ನಾವೇನ್ ಮಾಡ್ಬೇಕಾಗತ್ತೆ, ಎರಡನೇ ಸ್ಪ್ರೇ ಕೊಡ್ಬೇಕಾಗತ್ತೆ. ಅಂದ್ರೆ 1 ಲೀಟರ್ ನೀರಿನಲ್ಲಿ ಡೋಸೇಜ್ ಎಷ್ಟು ಅಂದ್ರೆ 1 ಲೀಟರ್ ನೀರಿನಲ್ಲಿ ಆಕ್ಟಿವೇಟಿ ಗೋಲ್ಡ್ 0.6 ml, ಆಕ್ಟಿವ್ ಮ್ಯಾಕ್ಸ್ 2 ml, ಆಕ್ಟಿವ್ ಝೆನ್ 2 ml. ಸೊ ಈ ಯಾವುದೇ ಹಂತದಲ್ಲಿ ಬೇಕಾದ್ರೂ ನೀವು ಯಾವುದೇ ಒಂದು ಹಂತದಲ್ಲಿ ನೀವು ಬೇವಿನ ಎಣ್ಣೆಯನ್ನು ಕೂಡ ಬಳಸ್ಕೋಬಹುದು. ಐದರ್ ಸ್ಪ್ರೇ ಮಾಡಬೇಕಾದ್ರೂ ಬಳಸ್ಕೋಬಹುದು ಅಥವಾ ನೀವು ಗೊಬ್ಬರದ ಜೊತೆ ಮಿಕ್ಸ್ ಮಾಡ್ಕೋಬೇಕಾದ್ರೂ ಕೂಡ ಬಳಸ್ಕೋಬಹುದು. ಓಕೆ, ಇಫ್ ನೀಡೆಡ್ ನೀವು ಯೂಸ್ ಮಾಡ್ಕೋಬಹುದು, ಇಲ್ಲ ಇದನ್ನ ಮೆಥಡ್ ಮಾಡ್ಕೊಂಡ್ರೆ ಸಾಕಾಗತ್ತೆ. ಓಕೆ, ಸೊ ಈಗ ನಾನು ಇಲ್ಲಿ ತನಕ ಏನ್ ಹೇಳಿದೆ, ಇಷ್ಟನ್ನ ಫಾಲೋ ಮಾಡಿರುವಂತ ರೈತರಲ್ಲಿ ಸೊ ಮುಂಚೆ ಅವರು ಎಕರೆಗೆ 30 ಚೀಲ, 35 ಚೀಲ, 40 ಚೀಲ ಇಳುವರಿ ತಗೊಳ್ತಿದ್ರು. ಬಟ್ ಈ ಸಿಸ್ಟಮ್ ಅನ್ನು ಅವ್ರು ಫಾಲೋ ಮಾಡಿದ್ದಕ್ಕೆ ಇವತ್ತು 1 ಎಕರೆಗೆ 50ರಿಂದ 60 ಚೀಲ ತನಕ ಇಳುವರಿಯನ್ನ ತಗೊಂಡಿರುವಂತವ್ರು ಇದ್ದಾರೆ. ಓಕೆ, ನನ್ನ ಯೂಟ್ಯೂಬ್ ಚಾನಲ್ ಅಲ್ಲೇ ಭತ್ತದ್ದು ಕೆಲವೊಂದಿಷ್ಟು ವಿಡಿಯೋಸ್ಗಳು ಕೂಡ ಇದೆ. ನೀವು ಅದ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಅದ್ಭುತವಾಗಿ ರಿಸಲ್ಟ್ ಬಂದಿದೆ ಅಂತ. ಓಕೆ, ಅಂಡ್ ಇವತ್ತು ಕರ್ನಾಟಕದಲ್ಲಿ ಸಾವಿರಾರು ಲಕ್ಷಾಂತರ ಎಕರೆಗೆ ಮೋದಿಕೇರ್ ಕೃಷಿ ಉತ್ಪನ್ನಗಳನ್ನ ಭತ್ತದ ಬೆಳೆಗೆ ಬಳಸಿ ತುಂಬಾ ಒಳ್ಳೆ ರಿಸಲ್ಟ್ ಅನ್ನು ತಗೊಳ್ತಿದ್ದಾರೆ. ಓಕೆ, ಜಸ್ಟ್ ಅವ್ರು ಮಾಡೋ ಪ್ರೋಸೆಸ್ ಜೊತೆ ಅಲ್ಲಿ ಯಾವುದನ್ನು ಕಮ್ಮಿ ಮಾಡಿಸಲ್ಲ, ಅವ್ರು ಮಾಡಿಸೋದ್ರ ಜೊತೆಗೆ ಇದೊಂದು ಅಡಿಷನಲಿ ಇದೊಂದು ಆಡ್ ಮಾಡೋದ್ರಿಂದ 10ರಿಂದ 20 ಚೀಲ ಅಷ್ಟು ಇಳುವರಿ 100% ಗ್ಯಾರಂಟಿಯಾಗಿ ಹೆಚ್ಚಾಗತ್ತೆ. ಓಕೆ, ನೆಕ್ಸ್ಟ್ ಈಗ ಅವ್ರೇನಾದ್ರು ಕ್ರಿಮಿ ಕೀಟನಾಶಕಗಳು ಬಳಸ್ತಾರೆ, ಅಫ್ಕೋರ್ಸ್ ಬಳಸ್ತಾರೆ ಅಂದಾಗ ನಾವೇನ್ ಮಾಡ್ಬೇಕಾಗುತ್ತೆ, ಅದ್ರ ಜೊತೆ ನಿಮಗೆ ಗೊತ್ತಿದೆ ಆಕ್ಟಿವೇಟಿ ಬೆನಿಫಿಟ್ಸ್ ಏನು ಅಂತ. ಸೊ ಒಂದು ಸ್ಪ್ರೇ ಕ್ಯಾನ್ ಏನ್ ಬರುತ್ತೆ ಅದು 16 ಲೀಟರ್ 20 ಲೀಟರ್ ತನಕ ಆಗಿರ್ಬೋದು. ಅದಕ್ಕೆ ಒಂದು 10 ml ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ಲಿಕ್ಕೆ ಹೇಳಿ. ಓಕೆ, ನಾನಿಲ್ಲಿ ಮಾತಾಡ್ತಿರೋದು ಕೇವಲ ಭತ್ತದ ಬೆಳೆ ಬಗ್ಗೆ ಮಾತ್ರ. ಓಕೆ, ಸೊ ಭತ್ತದ ಬೆಳೆಯಲ್ಲಿ ಅವ್ರು ಯಾವಾಗಾದ್ರೂ ಕೀಟನಾಶಕ ಕೊಡ್ತೀವಿ ಅಂತ ಅಂದಾಗ ಒಂದು ಸ್ಪ್ರೇ ಕ್ಯಾನ್ ಅದು 16 ಲೀಟರ್ ಆಗಿರ್ಬೋದು, ಒಂದು 20 ಲೀಟರ್ ಆಗಿರ್ಬೋದು, ತೊಂದರೆ ಇಲ್ಲ. ಒಂದು ಸ್ಪ್ರೇ ಕ್ಯಾನಿಗೆ ಒಂದು 10 ml ಹಾಕೊಂಡು ಸ್ಪ್ರೇ ಮಾಡ್ಲಿಕ್ಕೆ ಹೇಳಿ. ಯಾವಾಗ ಕ್ರಿಮಿ ಕೀಟನಾಶಕಗಳ ಜೊತೆ ಮಾತ್ರ. ನೆಕ್ಸ್ಟ್ ಕಳೆನಾಶಕ ಏನಾದರೂ ಸ್ಪ್ರೇ ಮೂಲಕ ರೈತರು ಕೊಡ್ತೀವಿ ಅನ್ನೋದಾದ್ರೆ ಒಂದು ಕ್ಯಾನಿಗೆ 20 ml ಹಾಕೋಬೇಕಾಗತ್ತೆ. ಕಳೆನಾಶಕದ ಜೊತೆ ಸ್ಪ್ರೇ ಕ್ಯಾನಲ್ಲಿ ಅವ್ರು ಏನಾದ್ರು ಕೊಡ್ತೀವಿ ಅಂದ್ರೆ 20 ml ಪರ್ ಕ್ಯಾನ್ ಕೊಡ್ಬೇಕಾಗತ್ತೆ. ಕಳೆನಾಶಕ ಏನಂದ್ರೆ ಕೆಲವೊಂದು ಪೌಡರ್ ರೂಪದಲ್ಲೂ ಕೂಡ ಅವ್ರು ಕೊಡ್ತಾರೆ. ಸೊ ಅದನ್ನ ನಾವೇನ್ ಮಾಡ್ಬೇಕಂದ್ರೆ ಕಳೆನಾಶಕವನ್ನ ಫಸ್ಟ್ ಮರಳಿನ ಜೊತೆ ಮಿಕ್ಸ್ ಮಾಡಬೇಕು. ಮರಳಿನ ಜೊತೆ ಮಿಕ್ಸ್ ಮಾಡಿಕೊಂಡು ಸರ್ ಎಷ್ಟು kg ಮತ್ತೆ ಅದನ್ನೆಲ್ಲ ಕೇಳಬೇಡಿ, 1 ಎಕರೆಗೆ ಹಾಕ್ಲಿಕ್ಕೆ ಎಷ್ಟು ಅವಶ್ಯಕತೆ ಇದೆ, ಒಂದು 50 kgನ 100 kgನ 1 ಕ್ವಿಂಟಲ್ ಎಷ್ಟು ಬೇಕಾಗುತ್ತೋ ಅಷ್ಟು ಮರಳನ್ನ ಕಳೆನಾಶಕದ ಜೊತೆ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನಾವು ಒಂದು 50 ml ಆಕ್ಟಿವಿಟಿಯನ್ನ 1 ಲೀಟರ್ನಲ್ಲಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಕಲಿಸ್ಬಿಟ್ಟು ನಾವು ಹಾಕೋಬಹುದು. ಓಕೆ, ಸೊ ಈ ಪ್ರೋಸೆಸ್ ಇನ್ ಕೇಸ್ ಪೌಡರ್ ರೂಪದಲ್ಲಿರುವಂತ ಕಳೆನಾಶಕ ಮತ್ತೆ ನೀವು ಡೈರೆಕ್ಟ್ ಆಗಿ ಪೌಡರ್ ರೂಪದಲ್ಲಿರೋ ಕಳೆನಾಶಕಕ್ಕೆ ಡೈರೆಕ್ಟ್ ಆಗಿ ನೀವು ಆಕ್ಟಿವಿಟಿ ಹಾಕಿ ಡೈರೆಕ್ಟ್ ಆಗಿ ನೀರು ಹಾಕ್ಬಿಟ್ರೆ ಅದು ಅಲ್ಲೇ ಕರಗೋಗ್ಬಿಡುತ್ತೆ. ಅದನ್ನ ಅವರು ಭೂಮಿಗೆ ಹಾಕ್ಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಆಮೇಲೆ ಕೆಲವೊಂದು ಗೊಬ್ಬರನೂ ಸಹ ಕೆಲವೊಂದು ಗೊಬ್ಬರಗಳು ಸಹ ಇನ್ ಕೇಸ್ ಅವ್ರು ಕೊಡುವಂತ ಗೊಬ್ಬರ ಯಾವ್ದಾದ್ರು ನೀರ್ ಮುಟ್ಸಿದ ತಕ್ಷಣ ಫುಲ್ ಅಲ್ಲೇ ಇಮಿಡಿಯೇಟ್ಲಿ ಕರಗೋಗ್ಬಿಡುತ್ತೆ ಅಂದಾಗ ನಾವೇನ್ ಮಾಡ್ಬೇಕು, ಮರಳಿನ ಜೊತೆ ಮಿಕ್ಸ್ ಮಾಡಿ ಸೇಮ್ ಡೋಸೇಜ್ ಅಲ್ಲಿ ಕೊಡಿಸ್ಬೇಕಾಗತ್ತೆ. ಓಕೆ, ಅದೊಂದು ಪಾಯಿಂಟ್ ನೆನಪಿರ್ಲಿ. ಕಳೆನಾಶಕ ಆದ್ರೂ ಅಷ್ಟೇ ಪೌಡರ್ ರೂಪದಲ್ಲಿ ಕೊಡ್ತೀವಿ ಅಂದಾಗ ಮರಳಿನ ಜೊತೆ ಮಿಕ್ಸ್ ಮಾಡಿಬಿಟ್ಟು ಒಂದು 1 ಲೀಟರ್ ನೀರು ತಗೊಂಡು ಒಂದು 50 ml ಅಥವಾ ಒಂದು 100 ml ಆಕ್ಟಿವಿಟಿ ಮಿಕ್ಸ್ ಮಾಡಿಸ್ಬಿಟ್ಟು ನೆಕ್ಸ್ಟ್ ಅದನ್ನ ಕಳೆನಾಶಕದ ಜೊತೆ ಮಿಕ್ಸ್ ಮಾಡಿ ಹಾಕಕ್ಕೆ ಹೇಳ್ಬೇಕು. ಓಕೆ, ಬಳಸ್ತಾರೆ ಅಂದ್ರೆ. ಓಕೆ, ಸೊ ನೆಕ್ಸ್ಟ್ ಈ ತರ ಎಲ್ಲ ಮಾಡೋದ್ರಿಂದ ಏನಾಗುತ್ತೆ, ಇಷ್ಟು ಪ್ರೋಸೆಸ್ ಗೊಬ್ಬರದ ಜೊತೆ ಮಾಡಿದಾಗ ಕೀಟನಾಶಕದ ಜೊತೆ ಕಳೆನಾಶಕದ ಜೊತೆ ನಮ್ಮ ಪ್ರಾಡಕ್ಟ್ ಅನ್ನ ಪರ್ಟಿಕ್ಯುಲರ್ ಯಾವ್ದಾವ್ದು ಬಳಸಬೇಕೋ ಅದನ್ನ ಹಂತದಲ್ಲಿ ಬಳಸೋದ್ರಿಂದ ಕಾಲಕ್ರಮೇಣವಾಗಿ ಒಂದೇ ಸಲ ಅಲ್ಲ, ಈಗ ಒಂದು ಬೆಳೆ ಆಯ್ತು, ಒಂದು ಬೆಳೆ ಈಗ ರೈತರು ಏನ್ ಅನ್ಕೊಂಡಿದಾರೋ ಅದೇ ಅವ್ರದ್ದೇನ್ ಹಳೆ ಸಿಸ್ಟಮ್ ಇತ್ತು ಅದೇ ತರ ಮಾಡಿದ್ರು. ಸೆಕೆಂಡ್ ಎರಡನೇ ಬೆಳೆ ಮಾಡ್ತಾರೆ, ಈಗ ವರ್ಷಕ್ಕೆ 2 ಬೆಳೆ ಮಾಡ್ತಾರೆ. ಎರಡನೇ ಬೆಳೆಗೆ ಏನ್ ಮಾಡ್ಬೋದು ಅಂತಂದ್ರೆ ಒಂದು 25 to 30% ಗೊಬ್ಬರ ಕಮ್ಮಿ ಮಾಡ್ಬೋದು, ಔಷಧಿ ಕಮ್ಮಿ ಮಾಡ್ಕೋಬಹುದು. ಸೊ ನಾವೀಗ ರೀಸೆಂಟ್ ಆಗಿ ಒಬ್ರು ರೈತರಿಗೆ ಕೊಟ್ಟಿದ್ವಿ ದಾವಣಗೆರೆ ಭಾಗದಲ್ಲಿ. ಅವ್ರು ಹೇಳಿದ್ದೇನು ಅಂತಂದ್ರೆ, ಸರ್ ಮುಂಚೆ ನಾವು ಕೀಟನಾಶಕವನ್ನ 3ರಿಂದ 4 ಸಲ ಸ್ಪ್ರೇ ಮಾಡ್ತಿದ್ವಿ 1 ಎಕರೆ ಒಂದು ಟೋಟಲ್ ಬೆಳೆಗೆ. ಆದ್ರೆ ನಿಮ್ ಪ್ರೋಟೀನ್ ಯೂಸ್ ಮಾಡಿದ್ಮೇಲೆ ಒಂದೇ ಸಲ ಬಳಸಂಗಾಗಿರೋದು. ಆಮೇಲೆ ಗೊಬ್ಬರದ ಪ್ರಮಾಣವನ್ನು ಕೂಡ ಪ್ರತಿ ಸಲ 1 ಕ್ವಿಂಟಲ್ ಕೊಡ್ತಿದ್ವಲ್ಲ ಅದನ್ನೀಗ ಆಲ್ಮೋಸ್ಟ್ 50% ಮಾಡಿದ್ವಿ. ಬರೀ 50 kg ಕೊಡ್ತಿದೀವಿ. ಮತ್ತೆ 3-4 ಸಲ ಕೊಡಕ್ ಹೋಗ್ತಿಲ್ಲ, ಕೇವಲ 2 ಸಲ ಕೊಡ್ತಿದೀವಿ.
ಅಂದ್ರೆ ಅವರು ಅದನ್ನ 2-3 ವರ್ಷದಿಂದ ನಾವು ಹೇಳ್ದಂಗೆ ಪಾಲನೆ ಮಾಡಿರೋದ್ರಿಂದ ಕಾಲಕ್ರಮೇಣವಾಗಿ ನಾವು ಕಡಾಖಂಡಿತವಾಗಿ 50% ಹೆಚ್ಚು ರಾಸಾಯನಿಕ ಗೊಬ್ಬರದ ಬಳಕೆಯನ್ನ ಕಡಿಮೆ ಮಾಡಬಹುದು ನಮ್ಮ ಪ್ರಾಡಕ್ಟ್ ಅನ್ನ ಈ ರೀತಿ ರೆಗ್ಯುಲರ್ ಆಗಿ ಬಳಸ್ತಾ ಹೋದ್ರೆ. ಓಕೆ, ಮೊದಲನೇ ವರ್ಷ ಅಥವಾ ಮೊದಲನೇ ಬೆಳೆಯಲ್ಲಿ ಅವ್ರು ಏನ್ ಮಾಡ್ತಿರ್ತಾರೋ ಹಾಗೆ ಮಾಡ್ಲಿ, 2ನೇ ಬೆಳೆಯಲ್ಲಿ ಚೂರ್ ಕಮ್ಮಿ ಮಾಡ್ಲಿ, ಇನ್ನು ಅಲ್ಲಿಗೆ 1 ವರ್ಷ ಆಯ್ತು. ಸೊ ನೆಕ್ಸ್ಟ್ ಬೆಳೆಯಿಂದ ಅವ್ರು ಆಲ್ಮೋಸ್ಟ್ 30-40% ಅಥವಾ 50% ಕೆಮಿಕಲ್ ಫರ್ಟಿಲೈಸರ್ಸ್ ನ ಕಮ್ಮಿ ಮಾಡಿದ್ರೂ ಸಹ ನಮ್ಮ ಪ್ರಾಡಕ್ಟ್ ಆಡ್ ಮಾಡಿಕೊಂಡು ಸಹ ಅದ್ಭುತವಾದಂತ ಒಂದು ಇಳುವರಿಯನ್ನ ಅವ್ರು ತಗೋಬಹುದು. ಓಕೆ, ಡಿಪೆಂಡ್ ಆಗುತ್ತೆ ಭೂಮಿಯಿಂದ ಭೂಮಿಗೆ, ಜಾಗದಿಂದ ಜಾಗಕ್ಕೆ, ಏರಿಯಾಯಿಂದ ಏರಿಯಾಕ್ಕೆ. ಸೊ ನೀವು ನೋಡಿಕೊಂಡು ಮಾತಾಡಿಕೊಂಡು ಅನಾಲಿಸಿಸ್ ಮಾಡಿ, ಸೊ ಕಮ್ಮಿ ಮಾಡಿಸ್ಬೇಕಾ ಅಥವಾ ಅವ್ರದ್ದೇನಿದೆಯೋ ಅದನ್ನೇ ಮಾಡ್ಕೊಂಡು ಅಡಿಷನಲಿ ನಮ್ದನ್ನ ಮಾಡಿಸ್ಬೇಕಾ, ಸೊ ಅದನ್ನ ನೀವು ಮಾತಾಡ್ಕೋಬಹುದು. ಓಕೆ, ಮತ್ತೆ ನಾವೆಲ್ಲೂ ಕೂಡ ಕಮ್ಮಿ ಮಾಡಿ ಅದೆಲ್ಲೂ ಹೇಳಕ್ ಹೋಗಲ್ಲ. ರೈತರೇ ನಮ್ಮ ಪ್ರಾಡಕ್ಟ್ ಅನ್ನ ಬಳಸಿ ಅವರಿಗೆ ಅನ್ಸುತ್ತೆ ಸಾಕಪ್ಪ ಕೆಮಿಕಲ್ ಗೊಬ್ಬರ ಜಾಸ್ತಿ ಕೊಡೋದು ಬೇಡ, ಕಮ್ಮಿ ಮಾಡೋಣ ಅಂತ, ಆ ತರ ಮಾಡಿರುವಂಥದ್ದೆಲ್ಲದೂ ಕೂಡ. ಓಕೆ, ಸೊ ಹಾಗಾಗಿ ಈ ರೀತಿ ನ್ಯಾಚುರಲ್ ಆಗಿ ಪ್ರೋಸೆಸ್ ಆಗ್ಬಿಡುತ್ತೆ. ನೀವು ಫೋರ್ಸ್ ಮಾಡಿಸಿ ಕೆಮಿಕಲ್ ಸ್ಟಾಪ್ ಮಾಡಿಸುವಂಥದ್ದು, ಫೋರ್ಸ್ ಮಾಡಿ ಕೆಮಿಕಲ್ ಕಮ್ಮಿ ಮಾಡಿಸುವಂಥದ್ದು, ಸೊ ಈ ಪರಿಸ್ಥಿತಿ ಬರೋದೇ ಇಲ್ಲ. ನ್ಯಾಚುರಲ್ ಆಗಿ ಅವ್ರು 1 ವರ್ಷ 2 ವರ್ಷ ರೆಗ್ಯುಲರ್ ಆಗಿ ಪ್ರಾಡಕ್ಟ್ ಬಳಸ್ತಾ ಹೋದ್ರೆ ಅವ್ರ ಪ್ರೋಸೆಸ್ ಜೊತೆಗೆ ಅವರೇ ಆಟೋಮೆಟಿಕಲಿ ಕೆಮಿಕಲ್ ಅನ್ನು ಕಮ್ಮಿ ಮಾಡ್ತಾರೆ. ಓಕೆ, ಸೊ ಇದರಿಂದ ಏನಾಗುತ್ತಪ್ಪ ರೈತರಿಗೆ ಅಂದ್ರೆ ಭತ್ತದ ಬೆಳೆಯಲ್ಲಿ 30-40% ಅಷ್ಟು ಖರ್ಚು ಕಡಿಮೆ ಆಗುತ್ತೆ, 20-30% ಅಷ್ಟು ಇಳುವರಿ ಜಾಸ್ತಿ ಆಗುತ್ತೆ. ಕೆಲವೊಂದ್ ಕಡೆ 50% ಅಷ್ಟು ಇಳುವರಿ ಜಾಸ್ತಿ ಆಗಿರುವಂತದ್ದಿದೆ. ಅಲ್ಲಿಗೆ ಈ ಪ್ರಾಡಕ್ಟ್ ಅನ್ನ ಬಳಸೋದ್ರಿಂದ 50% ಖರ್ಚು ಕಮ್ಮಿ ಆದ್ರೆ 50% ಇಳುವರಿ ಜಾಸ್ತಿ ಆಗುತ್ತೆ. ಅದಕ್ಕೆ ಈ ಒಂದು ವ್ಯವಸ್ಥೆಯನ್ನ ನಾವು ಅಳವಡಿಸ್ಕೋಬೇಕಾಗಿರೋದು. ಓಕೆ, ಇದು ಯಾವುದೇ ಭಾಗದಲ್ಲಾದ್ರೂ ಈ ವ್ಯವಸ್ಥೆಯನ್ನು ಅಳವಡಿಸ್ಕೋಬಹುದು ಭತ್ತದ ಬೆಳೆಗೆ. ಓಕೆ, ಸೊ ಇದಿಷ್ಟು ಕೂಡ ಸೊ ಯಾವ ರೀತಿ ನಮ್ಮ ಪ್ರಾಡಕ್ಟ್ ಅನ್ನ ಭತ್ತದ ಬೆಳೆಗೆ ಬಳಸಬೇಕು, ರೈತರ ವ್ಯವಸ್ಥೆ ಜೊತೆಗೆ ನಮ್ದನ್ನ ಹೀಗೆ ಬಳಸ್ಕೊಂಡ್ರೆ ಇಷ್ಟು ಅಲ್ಟಿಮೇಟ್ ರಿಸಲ್ಟ್ ಬರುತ್ತೆ. ಭತ್ತದ ಕಾಳು ಗಟ್ಟಿ ಆಗುತ್ತೆ, ಹೆಚ್ಚು ಸಂಖ್ಯೆಯಲ್ಲಿ ಭತ್ತದ ಗರಿಗಳು ಬರುತ್ತೆ. ಓಕೆ, ತೆನೆ ತುಂಬಾ ಚೆನ್ನಾಗಿ ಬರುತ್ತೆ, ಮಣ್ಣಿನಲ್ಲಿ ತೇವಾಂಶವನ್ನು ಹಿಡಿದಿಟ್ಕೊಳ್ಳುತ್ತೆ. ಯಾವಾಗಲಾದ್ರೂ ಒಂದ್ಸಲ ನೀರು ಕೊಡೋದು ಹೆಚ್ಚು ಕಮ್ಮಿ ಆದರೂ ಸಹ ಮಣ್ಣಿನಲ್ಲಿ ತೇವಾಂಶ ಉಳಿಯುತ್ತೆ, ಗಿಡಗಳನ್ನ ಹಸಿರಾಗಿಡುತ್ತೆ, ಭತ್ತದ ಕಾಳು ಒಳ್ಳೆ ಶೈನಿಂಗ್ ಬರುತ್ತೆ, ಒಳ್ಳೆ ಗಟ್ಟಿ ಕಾಳು ಬರುತ್ತೆ, ಜೊಳ್ಳಾಗಿರುವಂಥದ್ದು ಯಾವುದು ಬರೋದಿಲ್ಲ, ತೂಕ ಚೆನ್ನಾಗಿ ಬರುತ್ತೆ, ಸೈಜ್ ಚೆನ್ನಾಗಿ ಬರುತ್ತೆ, ವೆಯ್ಟೇಜ್ ಚೆನ್ನಾಗಿ ಬರುತ್ತೆ, ಈಲ್ಡ್ ಚೆನ್ನಾಗಾಗುತ್ತೆ. ಸೊ ಇಷ್ಟು ಬೆನಿಫಿಟ್ ಕೂಡ ಈ ಪ್ರಾಡಕ್ಟ್ ಅನ್ನ ರೈತರ ವ್ಯವಸ್ಥೆ ಜೊತೆ ಬಳಸ್ಕೊಳ್ಳೋದ್ರಿಂದ ಇಷ್ಟೆಲ್ಲ ಬೆನಿಫಿಟ್ ಆಗತ್ತೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್.